ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ಗಣೇಶ ಹಬ್ಬದ ಅಂಗವಾಗಿ ಮಹಿಳೆಯರಿಗಾಗಿ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಸ್ಪರ್ಧೆಯಲ್ಲಿ ಮಹಿಳೆಯರು ತಾವು ಚಿತ್ರಿಸಿದ ರಂಗೋಲಿಗಳಿಂದ ಬಂಪರ್ ಬಹುಮಾನಗಳನ್ನು ಗೆಲ್ಲುವುದಲ್ಲದೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. 100ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಶ್ರಾವಣಿ ಮೊದಲ ಸ್ಥಾನ, ಹನುಮಕ್ಕ ದ್ವಿತೀಯ ಬಹುಮಾನ ಹಾಗೂ ಗಾಯತ್ರಿ ತೃತೀಯ ಬಹುಮಾನವನ್ನು ಪಡೆದುಕೊಂಡರು. ಮುಸ್ಟೂರಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ಅನ್ನೋ ಮುಖಾಂತರ ಮೊದಲನೇ ದಿನ ಊರಿನಲ್ಲಿ ಪೂಜೆ ಮಾಡಿ ಅನ್ನಸಂತರ್ಪಣೆ ಮಾಡಿ ಅದ್ದೂರಿಯಾಗಿ ಪ್ರತಿ ವರ್ಷದಿಂದ ಈ ವರ್ಷವೂ ಮಾಡಿದ್ದೀವಿ. ಅದೇ ರೀತಿ ಎರಡನೇ ದಿನ ರಂಗೋಲಿ ಸ್ಪರ್ಧೆ ಮತ್ತು ಎಲ್ಲ ಒಂದು 100 ಜನ ಮಹಿಳೆಯರಿಗೂ ರಂಗೋಲಿ ಬಿಡಿಸಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಸಮಾನಕರ ಬಹುಮಾನ ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಒಳ್ಳೆ ರಂಗೋಲಿ ಬಿಡಿಸಿದಾರೋ ಅಂಥವ್ರಿಗೆ ಮೊದಲನೇ ಬಹುಮಾನ ಮತ್ತು ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ ಅಂತ ಕೊಡ್ತಾಯಿದ್ವಿ. ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದನೇ ಎಲ್ಲ ಆಯೋಜನೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಈ ಊರಿನ ಎಲ್ಲ ಮುಖಂಡರು ಇದಕ್ಕೆ ಕೈ ಜೋಡಿಸಿ ಈ ಊರಿನ ಎಲ್ಲ ಯುವಕರು ಮತ್ತು ಎಲ್ಲ ಮಹಿಳೆಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ನಾಳೆ ಮಕ್ಕಳ ಕಾರ್ಯಕ್ರಮ ಇರುತ್ತೆ. ನಾಳಿದ್ದು ಬುಧವಾರ ವಿಸರ್ಜನೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದೇ ರೀತಿ ವರ್ಷ ಅದ್ದೂರಿಯಾಗಿ ಮುಸ್ಟೂರಿನಲ್ಲಿ ಕಾರ್ಯಕ್ರಮವನ್ನು ಗಣೇಶ ಹಬ್ಬದ ಪ್ರಯುಕ್ತ ಮಾಡ್ತಾಯಿದ್ದೀವಿ. ಪ್ರಶಸ್ತಿಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಅವರಿಂದ ಮಹಿಳೆಯರಿಗೆ ನೀಡಲಾಗಿದ್ದು, ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವಾಗಿ ಮಿಕ್ಸಿ, ದ್ವಿತೀಯ ಬಹುಮಾನವಾಗಿ ಕುಕ್ಕರ್ ಹಾಗೂ ತೃತೀಯ ಬಹುಮಾನವಾಗಿ ಹಾಟ್ ಬಾಕ್ಸ್ನ ವಿತರಣೆ ಮಾಡಲಾಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಉಳಿದ 97 ಮಹಿಳೆಯರಿಗೆ ಸಹ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವರು ತಾವು ಮಾಡಿದ ರಂಗೋಲಿಗಳ ಮೂಲಕ ತಮ್ಮ ಕಲೆಯ ದಕ್ಷತೆಯನ್ನು ಪ್ರದರ್ಶಿಸಿದರು. ಗೌರಿ ಗಣೇಶ ಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ಈ ಕಾರ್ಯಕ್ರಮ ಗ್ರಾಮದಲ್ಲಿ ಭಾರಿ ಉತ್ಸಾಹವನ್ನ ಹುಟ್ಟಿಸಿತ್ತು. ಮಹಿಳೆಯರು ಗಣೇಶ ಹಬ್ಬದ ಸಂಭ್ರಮದಲ್ಲಿ ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸೋಕೆ ಕಾರಣರಾದರು. ನೆಕ್ಸ್ಟ್ ಟೈಮ್ ಮಾಡಿದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಹೌ ದೇ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು, ನಮ್ಮ ಕಲ್ಚರ್ನ ಶೋ ಅಪ್ ಮಾಡ್ತಕ್ಕಂಥದ್ದು, ಅದು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಡ್ರಾಯಿಂಗು ಎಲ್ಲರೂ ಮಾಡ್ತಾರೆ, ಬಟ್ ಏನಂದ್ರೆ ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಯಾರು ಮಾಡಲ್ಲ. ಈಗ ಕೆಲವೊಂದು ನಾನು ಎಲ್ಲರಿಗೂ ಸಹ ಚೆನ್ನಾಗಿ ಮಾಡಿದ್ದೀರಾ, ಅದರಲ್ಲಿ ರೆಪ್ರೆಸೆಂಟ್ ಮಾಡಿ ಮತ್ತೆ ಚುಕ್ಕಿಯನ್ನ ಇಟ್ಟು ಯಾರು ಚೆನ್ನಾಗಿ ಮಾಡಿದಿರೋ 3 ಜನನ್ನ ನಾನು ಆಯ್ಕೆ ಮಾಡಿದ್ದೀನಿ. ಇದು ಯಾವುದೇ ಒಂದು ತಾರತಮ್ಯ ಇಲ್ಲ, ನಾನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಗ್ರಾಮೀಣ ಮಹಿಳೆಯರು ತಮ್ಮ ಸೃಜನಶೀಲತೆಯನ್ನ ಪ್ರದರ್ಶಿಸಲು ವೇದಿಕೆ ಒದಗಿಸಿದ್ದ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ನ ಸ್ಥಳೀಯರು ಶ್ಲಾಘಿಸಿದ್ರು. ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಕೆವಿ ಕ್ಯಾಂಪನ್ ಶಿಕ್ಷಕರಾದ ರಾಜೇಂದ್ರ ಅವರು ಕಾರ್ಯನಿರ್ವಹಿಸಿದ್ರು. ಟ್ರಸ್ಟ್ಗೆ